ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾ ಶಿವಾಯ ಶ್ರೀ ಮನ್ಮಹಾದೇವಾಯ ನಮಃ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, 2026 ಜನವರಿ ಮಾಸದ ಭವಿಷ್ಯ ತಿಳ್ಕೊಳ್ತಕ್ಕಂಥ ಸಮಯ. ಕಟಕ ರಾಶಿಯವರಿಗೆ 2026 ಜನವರಿ ತಿಂಗಳು ಯಾವ ರೀತಿಯಾದಂಥ ಶುಭ ಅಶುಭಗಳು ನಡೀತಕ್ಕಂಥದ್ದಿರ್ತದೆ. ಭಾಳ ಮುಖ್ಯವಾಗಿ ನೋಡಿ, ಗ್ರಹಗಳ ಸ್ಥಿತಿಗಳನ್ನು ಒಮ್ಮೆ ಕಟಕ ರಾಶಿಯವರ ವೀಕ್ಷಣೆಯನ್ನು ಮಾಡೋದಾದರೆ, ಕೇತು 2ರ ಸ್ಥಾನದಲ್ಲಿ ಕೂತಿದ್ದಾನೆ, ಅದರ ಕುಟುಂಬ ಸ್ಥಾನದಲ್ಲಿ. ಹಾಗೆ ರಾಹು ಅಷ್ಟಮ ಸ್ಥಾನದಲ್ಲಿ ಸ್ಥಿತವಾಗಿದ್ದಾನೆ, 9ರ ಸ್ಥಾನದಲ್ಲಿ ಶನಿ ಸ್ಥಿತ. ಹಾಗೆ ಗುರು ವಕ್ರನಾಗಿ 12ರ ಸ್ಥಾನದಲ್ಲಿ ಸ್ಥಿತವಾಗಿದ್ದಾನೆ. ಅದೇ ರೀತಿಯಾಗಿ ಕಟಕ ರಾಶಿಯವ್ರಿಗೆ ನೋಡಿ, ಈಗ 6ರ ಸ್ಥಾನದಲ್ಲಿ, ಅಂದರೆ 6ರ ಸ್ಥಾನದಲ್ಲಿ ಧನುರ್ರಾಶಿಯಲ್ಲಿ ಸೂರ್ಯ, ಶುಕ್ರ, ಬುಧ ಸ್ಥಿತವಾಗಿರ್ತಕ್ಕಂಥದ್ದು ಇದೆ. ಇದೇ ಒಂದು ಹಾಗೆ ಕುಜನು ಸಹಿತವಾಗಿ ಈ ಧನುರಾಶಿಯಲ್ಲಿ ಸ್ಥಿತವಾಗಿದ್ದಾನೆ. ನೋಡಿ, ಕಟಕ ರಾಶಿಯವ್ರಿಗೆ ಮೊದಲನೇದಾಗಿ ಮಧ್ಯಭಾಗದ ವಿಚಾರಕ್ಕೆ ತಗೊಂಡಾಗ, ಮಧ್ಯಭಾಗದಲ್ಲಿ ಅಂದರೆ ಶುಕ್ರ 13ನೇ ತಾರೀಕು ಮಕರ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಹಾಗೆ 14ನೇ ತಾರೀಕು ಸೂರ್ಯ ಮಕರ ಸಂಕ್ರಮಣ, ಅಂದರೆ ಅಲ್ಲಿ ಸಂಕ್ರಮಣವಾಗ್ತಕ್ಕಂಥದ್ದು ಸಂಕ್ರಾಂತಿಯ ನಂತರ. ನಾವು ಉತ್ತರಾಯಣ ಪುಣ್ಯಕಾಲಕ್ಕೆ ಕಾಲಿಡ್ತಾ ಇರತಕ್ಕಂಥ ಸಂದರ್ಭ. ಹಾಗೆ ಕುಜ ಸಹಿತವಾಗಿ ಮಕರ ರಾಶಿಗೆ ಪ್ರವೇಶ, ಉಚ್ಚ ಕುಜ 16ನೇ ತಾರೀಕು. ಅದೇ ರೀತಿಯಾಗಿ 17ಕ್ಕೆ ಬುಧ ಪಾದಾರ್ಪಣೆ. ನೋಡಿ, ಇಲ್ಲಿ 4 ಗ್ರಹಗಳು ಒಟ್ಟೊಟ್ಟಿಗೆ ಸಂಚಾರವನ್ನು ಮಾಡ್ತಾ ಇರತಕ್ಕಂಥ ಸಂದರ್ಭಗಳು. ಇಲ್ಲಿ ಕೇಂದ್ರಗತ ಉಪಚಯ ಸ್ಥಾನ ಅಂದರೆ 6ರ ಸ್ಥಾನದಲ್ಲಿದ್ದು ಸೂರ್ಯ ಇತ್ತು. ಹಾಗೆ ಕುಜ, ಬುಧ, ಶುಕ್ರ 6ರ ಸ್ಥಾನದಲ್ಲಿ ರೋಗಸ್ಥಾನ, ಅದೇ 6ರ ಸ್ಥಾನ ಬಾಧಾಸ್ಥಾನ, ಅದೇ 6ರ ಸ್ಥಾನ ಸಾಲದ ಸ್ಥಾನ, ಅದೇ 6ರ ಸ್ಥಾನ ಕೆಲಸದ ಸ್ಥಾನ, ಕರ್ಮಸ್ಥಾನವೂ ಕೂಡ ಹೌದು. ನೋಡಿ, ಈ ಕಟಕ ರಾಶಿಯವ್ರಿಗೆ ತಮ್ಮ ಮನೋಕಾಮನೆಗಳು ಈಡೇರ್ತಕ್ಕಂಥ ಒಂದು ಮಾಸವಾಗಿ ಪರಿಣಾಮವನ್ನು ಬೀರ್ತದೆ. ಬಟ್ ಒನ್ ಥಿಂಗ್ ನೋಡಿ, ನಾನು ವಿಶ್ಲೇಷಣೆ ಕೊಡಬೇಕಾದ್ರೆ ಜನವರಿ ತಿಂಗಳು ಸ್ವಲ್ಪ ಮಟ್ಟಿಗೆ ನಿಮಗೆ ಸಮಸ್ಯೆಗೆ ಬಂದು ತದನಂತರ ಸ್ವಲ್ಪ ಬದಲಾವಣೆಗೆ ಅವಕಾಶವನ್ನು ಬರ್ತದೆ. ಸಂಚಾರ ನೋಡಿ, ಇಲ್ಲಿ 7 ಮತ್ತು 8ರ ಅಧಿಪತ್ಯ ಆಗಿರ್ತಕ್ಕಂಥದ್ದು ಸ್ಥಿತವಾಗಿರ್ತಕ್ಕಂಥದ್ದು 9ರ ಸ್ಥಾನ, ಅಂದರೆ ಅರ್ಥಾತ್ ಶನಿ ಮಹಾದೇವ. ಹಾಗಾಗಿ ಶನಿ ಕೂಡ ಜನವರಿ ತಿಂಗಳನ್ನು ಆಡಳಿತ ಮಾಡೋದ್ರಿಂದ ಸ್ಲೈಟ್ಲಿ ಬದಲಾವಣೆಗೆ ಅವಕಾಶ ಪ್ರೇರೇಪಿತವಾಗಿರ್ತಕ್ಕಂಥದ್ದು ಅಷ್ಟೇ ಇರ್ತದೆ. ಬಟ್ ನೋಡಿ, ಇಲ್ಲಿ ಕಟಕ ರಾಶಿಯರ ಒಂದು ವಿಚಾರದಲ್ಲಿ ತಗೊಂಡಾಗ ಸಾಂಸಾರಿಕ ಜೀವನ, ಹಣಕಾಸು ಯಾವುದರಲ್ಲೊಂದು ರೀತಿಯಾಗಿ ಫ್ಲಕ್ಚುಯೇಟ್ ಆಗ್ತಲೇ ಇರ್ತದೆ. ಯಾಕೆ ಫ್ಲಕ್ಚುಯೇಟ್ ಆಗ್ತದೆ? 2ರ ಸ್ಥಾನದಲ್ಲಿರ್ತಕ್ಕಂಥದ್ದು ಕೇತು ಇದ್ದಾನೆ. ಬಟ್ ಒನ್ ಥಿಂಗ್, ನಿಮಗೆ 14ರ ನಂತರ ಹತ್ತತ್ರ ಮಧ್ಯಭಾಗದ ನಂತರ ಖಂಡಿತವಾಗಿ ಸಪ್ತಮ ಸ್ಥಾನದಲ್ಲಿ ಗ್ರಹಗಳು, ಯೋಗಾಧಿಪತಿ ಆಗಿರ್ತಕ್ಕಂಥದ್ದು ಸಪ್ತಮ ಸ್ಥಾನಕ್ಕೆ ಬರುತ್ತೆ, ಧನಾಧಿಪತಿ ಆಗಿರ್ತಕ್ಕಂಥದ್ದು ಸಪ್ತಮ ಸ್ಥಾನಕ್ಕೆ ಬರ್ತದೆ. ಅದೇ ರೀತಿಯಾಗಿ ನಿಮಗೆ ತೃತೀಯಾಧಿಪತಿ ಕೂಡ ಸಪ್ತಮ ಸ್ಥಾನಕ್ಕೆ ಬರುತ್ತೆ. 11ರ ಅಧಿಪತಿ ಸಪ್ತಮ ಸ್ಥಾನ. ವಿಶೇಷವಾಗಿರ್ತಕ್ಕಂಥ ಮನೋಕಾಮನೆಗಳು ಈಡೇರ್ತಕ್ಕಂಥಿರುತ್ತೆ. ಹೊಸ ಆರಂಭ, ಸಂಕ್ರಾಂತಿ ಆದಮೇಲೆ ಹೊಸ ಆರಂಭದ ಕಾಲ ನಿಮಗೆ ಲಭ್ಯವಾಗ್ತಕ್ಕಂಥದ್ದು ಕಟಕ ರಾಶಿಯವ್ರಿಗಿದೆ. ಬಟ್ ಕಟಕ ರಾಶಿಯವರಿಗೆ ಇದ್ದಕ್ಕಿದ್ದ ಹಾಗೆ ಅಭಿವೃದ್ಧಿ ಬರುತ್ತೆ, ಇದ್ದಕ್ಕಿದ್ದ ಹಾಗೆ ಸಮಸ್ಯೆನೂ ಕೂಡ ಆಗ್ತಕ್ಕಂಥದ್ದು ಕೊಡುತ್ತೆ. ಯಾಕೆ? ಶನಿ ಇವತ್ತು ರಾಹು ಕೂಡ, ರಾಹು ಅಷ್ಟಮದಲ್ಲಿ ಸ್ಥಿತವಾಗಿದ್ದಾನೆ. ಅಷ್ಟಮದಲ್ಲಿ ಸ್ಥಿತ ನೋಡಿ, ಯಾವಾಗಲೂ ಕೆಟ್ಟ ರಾಹುನೇ ನಾವು ನೋಡಲಿಕ್ಕೆ ಆಗೋದಿಲ್ಲ. ಇಲ್ಲಿ ರಾಹು ಕೂಡ ಶುಭ ಫಲಗಳನ್ನು ಪ್ರೇರೇಪಿತವಾಗಿ ಕೊಡುತ್ತೆ. ಅಷ್ಟದ್ರವ್ಯ ಪ್ರಾಪ್ತಿ, ಅಷ್ಟಮ ಸ್ಥಾನ ನಿಗೂಢವಾಗಿರ್ತಕ್ಕಂಥ ಸ್ಥಾನವಾದರೂ ಕೂಡ ಅತಿಯಾಗಿರ್ತಕ್ಕಂಥ ಶ್ರೀಮಂತಿಕೆಯನ್ನು ತರೋದು ಕೂಡ ಅಷ್ಟಮ ನಿಗೂಢವಾಗಿ 12 ಬಂಚ್ ಆಫ್ ಮನಿ ಬರ್ತಕ್ಕಂಥದ್ದು ಈ ಕಟಕ ರಾಶಿಯವರಿಗೆ ಅಷ್ಟಮ ರಾಹು ಸ್ಥಿತವಾಗಿರ್ತಕ್ಕಂಥದ್ದು ನೋಡ್ತೀವಿ. ಆದರೆ ನೋಡಿ, ಇಲ್ಲಿ ಏನಾಗ್ತದೆ, ಧನ ಅಧಿಪತಿ ಆಗಿರ್ತಕ್ಕಂಥದ್ದು ಗುರು, ಅಂದರೆ ಅರ್ಥಾತ್ ಧನಕ್ಕೆ ಒಡೆಯ ಆಗಿರ್ತಕ್ಕಂಥದ್ದು, ಧನಕಾರಕ ಆಗಿರ್ತಕ್ಕಂಥ ಗುರು 12ರ ಸ್ಥಾನದಲ್ಲಿ ಸ್ಥಿತವಾಗಿದ್ದಾನೆ. 6, 9 ದೈವಿಕವಾಗಿ ಖರ್ಚು ಮಾಡ್ಬೋದು, ಅಥವಾ ಯಾವುದೋ ಒಂದು ಖರ್ಚುಗಳ ಮೇಲೆ ಇದ್ದಕ್ಕಿದ್ದಾಗೆ ಖರ್ಚುಗಳು ಕೂಡ ಬರ್ತಕ್ಕಂಥದ್ದು ಇರುತ್ತೆ.
ಇಲ್ಲಿ ಕೇತು ಅಂದರೆ 2ರ ಸ್ಥಾನ ಧನಸ್ಥಾನದಲ್ಲಿ ಕೇತು ಸ್ಥಿತವಾಗಿದ್ದಾನೆ. ಈ ಧನಸ್ಥಾನದಲ್ಲಿ ಕುಟುಂಬ ಸ್ಥಾನದಲ್ಲಿ ಕೇತು ಸ್ಥಿತವಾಗಿದ್ದಾಗ ಫ್ಲಕ್ಚುಯೇಟ್ ಆಗ್ತದೆ ಅಷ್ಟೇ. ಸಾಂಸಾರಿಕ ಜೀವನದಲ್ಲಿ ಸ್ವಲ್ಪ ಸಮಸ್ಯೆ ಕಾಣ್ಬೋದು ಅಥವಾ ಹಣಕಾಸಿನ ಸಮಸ್ಯೆಗಳು ಕಾಣೋದ್ರಿಂದ ಗಣಪತಿ ಪ್ರಾರ್ಥನೆ ಅತಿ ಅವಶ್ಯಕವಾಗಿ ಮಾಡಿ. ಗಣಪತಿಗೆ ಮಂಗಳವಾರಗಳಂದು ಗರಿಕೆಯನ್ನು ಇಟ್ಟತಕ್ಕಂಥ ಕೆಲಸ ಮಾಡಿ. ಓಂ ಗಂ ಗಣಪತಯೇ ವಿಘ್ನ ವಿನಾಶಿನೇ ಸ್ವಾಹ, ಓಂ ಗಂ ಗಣಪತಯೇ ವಿಘ್ನ ವಿನಾಶಿನೇ ಸ್ವಾಹ. ಈ ರೀತಿ ಕಟಕ ರಾಶಿಯವರು ಗಣಪತಿಗೆ ಗರಿಕೆಯನ್ನು ಇಡೋದು ತಪ್ಪಿಸಬೇಡಿ. ಆಗಿಂದಾಗ್ಗೆ ಸರಳವಾಗಿರ್ತಕ್ಕಂಥ ವಿಧಾನ, ಆಂಜನೇಯರಿಗೆ ಉದ್ದಿನ ವಡೆಯ ಆಹಾರವನ್ನು ಶನಿವಾರಗಳಂದು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ. ಆಗ ರಾಹುವಿಂದ ಬರ್ತಕ್ಕಂಥ ಸಮಸ್ಯೆಗಳು ಕಡಿಮೆ ಆಗುತ್ತೆ. ನಿಮ್ಮ ಮನೋಕಾಮನೆಗಳು ಈಡೇರ್ತಕ್ಕಂಥದ್ದಾಗ್ತದೆ. ನಿಧಾನಕ್ಕೆ ಬರ್ತದೆ. ಕೆಲಸ ಉತ್ಕೃಷ್ಟತೆ, ಬಿಸ್ನೆಸ್ಸಲ್ಲಿ ಉತ್ಕೃಷ್ಟತೆ, ಕಂಕಣ ಭಾಗ್ಯದ ಲಭ್ಯತೆ ಇವೆಲ್ಲ ಕೂಡ ಶುಭವನ್ನು ತರ್ತಕ್ಕಂಥಿರ್ತದೆ. ಮ್ಯಾಕ್ಸಿಮಮ್ ಒಂದು ಎನರ್ಜಿ ಇರತಕ್ಕಂಥ ಒಂದು ಸಂದರ್ಭಗಳು ಈ ಒಂದು ಕಟಕ ರಾಶಿಯವರಿಗೆ ಲಭ್ಯವಾಗುತ್ತೆ. ಇನ್ನು ವಿದ್ಯಾರ್ಥಿ ವರ್ಗದವರಿಗೆ ಖಂಡಿತವಾಗಿ ಶುಭವನ್ನು ತರ್ತದೆ. ಸೋಂಬೇರಿತನವನ್ನು ಬಿಟ್ಟು ಕಾರ್ಯಪ್ರವೃತ್ತರಾಗತಕ್ಕಂಥದ್ದು ಕಟಕ ರಾಶಿಯವರಿಗೆ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆ ಇರ್ತಕ್ಕಂಥವ್ರು ಸ್ವಲ್ಪ ಉಪಶಮನಕ್ಕೆ ಕಾರಣವಾಗ್ತಕ್ಕಂಥದ್ದು ಈ ಮಧ್ಯಭಾಗದಿಂದ ಆಗ್ತದೆ. ಇನ್ನು ಕೆಲಸದ ವಿಚಾರಕ್ಕೆ ಬಂದಾಗ, ಕೆಲಸದ ವಿಚಾರದಲ್ಲಿ ಸ್ವಲ್ಪ ಪರಿಶ್ರಮ ಅತ್ಯಗತ್ಯವಾಗಿ ಹಾಕಬೇಕಾಗ್ತದೆ. ಎಷ್ಟು ಪರಿಶ್ರಮವನ್ನು ಹಾಕ್ತಿರೋ ಅಷ್ಟು ಉತ್ತಮತೆ. ಆದರೂ ಕೂಡ ರಿಸಲ್ಟ್ ಝೀರೋ ಗುರುಗಳೇ, ನಾವು ದುಡಿತಾ ಇದ್ದೀನಿ ಬಟ್ ನನಗೇನು ಇಂಕ್ರಿಮೆಂಟ್ಸ್ ಆಗಲಿಲ್ಲ, ಇವೆಲ್ಲ ನಾವು ಕೇಳ್ತೀವಿ. ಬಟ್ ಆ ಇಂಕ್ರಿಮೆಂಟ್ ಸ್ವಲ್ಪ ನಿಧಾನ ಮಂದಗತಿ ಆಗ್ತದೆ. ಸ್ವಲ್ಪ ಈಗಿನ ಸದ್ಯದ ಪರಿಸ್ಥಿತಿಯಲ್ಲಿ ನೋಡೋದಾದರೆ ಕೆಲಸದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿಗಳು, ನೀವು ಕೂಡ ಸೋಂಬೇರಿತನವನ್ನು ಮಾಡ್ತಕ್ಕಂಥ ಸಾಧ್ಯತೆಗಳು ಕಾಣುತ್ತೆ. ಹಾಗಾಗಿ ಕೆಲಸದಲ್ಲಿ ಒತ್ತಡ ಇರ್ತಕ್ಕಂಥ ಸಮಯವಾದರೂ ಸ್ವಲ್ಪ ಮಟ್ಟಿಗೆ ಓಕೆ ಈ ಒಂದು ವಿಚಾರದಲ್ಲಿ. ಇನ್ನು ದಾಂಪತ್ಯದ ವಿಚಾರಕ್ಕೆ ಬಂದಾಗ ದಾಂಪತ್ಯದಲ್ಲೂ ಕೂಡ ಸ್ವಲ್ಪ ಫ್ಲಕ್ಚುಯೇಟಿಂಗ್ ಇರತಕ್ಕಂಥದ್ದು, ಉಪಶಮನ, ಹಾಗೆ ಸ್ವಲ್ಪ ಸಮಸ್ಯೆ, ಈ ರೀತಿಯಾದಂಥ ಸಮಸ್ಯೆಗಳು ಕಾಡ್ತಕ್ಕಂಥದ್ದು ಇರ್ತದೆ. ಹಾಗೆ ಆಸ್ತಿಯ ವಿಚಾರ, ರಾಜಕೀಯ ವಿಚಾರಗಳನ್ನು ತಗೊಂಡಾಗಲೂ ಸಹಿತ ರಾಜಕೀಯ ವಿಚಾರದಲ್ಲಿ ಸ್ವಲ್ಪ ಭವಿಷ್ಯ ನಿರ್ಮಾಣವಾಗ್ತಕ್ಕಂಥದ್ದು ಕಟಕ ರಾಶಿಯವರಿಗೆ ಲಭ್ಯತೆ. ಮ್ಯಾಕ್ಸಿಮಮ್ ಒಂದು ರೀತಿಯಾಗಿ ಈ ಸಂಕ್ರಮಣವಾದ ಉತ್ತರಾಯಣಕ್ಕೆ ಕಾಲಿಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಉಜ್ವಲವಾಗಿರ್ತಕ್ಕಂಥ ಭವಿಷ್ಯ ರಾಜಕೀಯದಲ್ಲಿ ಹೆಸರು ಕೇರುತ್ತೆ. ಪ್ರತಿಷ್ಠೆ, ಎದುರಾಳಿಗಳು ನಿಮ್ಮ ಮಾತನ್ನು ಕೇಳ್ತಕ್ಕಂಥದ್ದು, ಒಂದು ಪೊಟೆನ್ಷಿಯಾಲಿಟಿ ಇರತಕ್ಕಂಥ ಒಂದು ವ್ಯಕ್ತಿತ್ವ, ಒಂದು ಅವಕಾಶಗಳು ನಿರ್ಮಾಣವಾಗ್ತಕ್ಕಂಥದ್ದು ಕೂಡ ಇರುತ್ತೆ. ಅವಶ್ಯಕವಾಗಿ ಗುರುತತ್ವ ಇರತಕ್ಕಂಥ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥ ಕೆಲಸಗಳನ್ನು ಮಾಡಿ. ಅಲ್ಲಿ ಚಂದನದ ಅಭಿಷೇಕಗಳನ್ನು ಆಗಿಂದಾಗೆ ಮಾಡಿಸಿ. ಕೆಲಸದಲ್ಲಿ ಒತ್ತಡ ಅಥವಾ ಪುನಃ ಸಮಸ್ಯೆಗಳು ಭಾಗ್ಯ ವೃದ್ಧಿ ಆಗ್ತಕ್ಕಂಥದ್ದು ಕೂಡ ಇರುತ್ತೆ. ಕಟಕ ರಾಶಿಯಲ್ಲಿರ್ತಕ್ಕಂಥವ್ರು ಭಾಳ ಸರಳವಾಗಿರ್ತಕ್ಕಂಥ ವಿಧಾನ, ಹಾಗೆ ಗುರು ಆರಾಧನೆ ನಿಮಗೆ ಶುಭವನ್ನು ತರುತ್ತೆ. ಕಟಕ ರಾಶಿಯಲ್ಲಿರ್ತಕ್ಕಂಥವ್ರು ಈ ತಿಂಗಳು ಮಿಶ್ರ ಫಲಗಳಿರ್ತಕ್ಕಂಥ ಸಂದರ್ಭ ಇರುತ್ತೆ. ರಾಹು ಶಾಂತಿ ಮರಿಬೇಡಿ. ರಾಹು ಶಾಂತಿಯಾಗಿ ಗಣಪತಿಗೆ ಗರಿಕೆಯನ್ನು ಇಡ್ತಾ ಮಂತ್ರವನ್ನು ಹೇಳೋದ್ರಿಂದ ಸ್ವಲ್ಪ ಮಟ್ಟಿಗೆ ನಿಮಗೆ ಸಮಸ್ಯೆ ಪ್ರಮಾಣ ಕಡಿಮೆ ಆಗಿ ಶುಭ ಫಲಗಳು ಪ್ರಾಪ್ತಿಯಾಗ್ತಕ್ಕಂಥದ್ದಿರುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.